ಮೊಟ್ಟ ಮೊದಲಿಗೆ ನಾನು ಪ್ರಿನ್ಸಿಪಾಲ್ಗೆ ಮತ್ತು ಇಲ್ಲಿ ನಡೆದಂಥ ಎಲ್ಲ ಉಪನ್ಯಾಸಕರನ್ನು ನಮಸ್ಕಾರ ಸಲ್ಲಿಸುತ್ತಾ, ಇಂದು ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠರಾದ ಶ್ರೀ ಭಕ್ತ ಕನಕದಾಸರಿಗೆ ಜನ್ಮದಿನದ ಎಲ್ಲರೂ ಶುಭಾಶಯ ಕೊಡ್ತಾರೆ. ಶ್ರೀ ಭಕ್ತ ಕನಕದಾಸರು ಕೃಷಿಕ 1509ರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ಬಾಡೂರಿನಲ್ಲಿ ಜನಿಸ್ತಾರೆ. ತಂದೆ ಹೆಸರು ವೀರಪ್ಪ, ತಾಯಿ ಹೆಸರು ಬೆಚ್ಚಮ್ಮ. ಅವರು ಅಂದರೆ ಮೂಲತಃ ಒಂದು ಸಂಗೀತ ಕುಟುಂಬದಲ್ಲಿ ಜನಿಸಿದವರು, ಸಂಗೀತ ಪ್ರಿಯರು. ಅಲ್ಲದೆ ರಾಮದಾನ ಚರಿತ್ಯ, ನಳ ಚರಿತ್ಯ ಈ ಥರ ಅಂದರೆ ರಾಮದಾನ ಬಹಳಷ್ಟು ಒಂದು ಸಾಹಿತ್ಯದಲ್ಲಿ ಒಂದು ಕೊಡುಗೆ ಕೊಟ್ಟಂಥ ಶ್ರೇಷ್ಠ ಅಂದ್ರೆ ಕನಕದಾಸರಿಗೆ. ಅವರಂದರೆ ಕೃಷ್ಣನ ಭಕ್ತರೇ, ಅವ್ರ ತಂದೆ ತಾಯಿಗಳು. ಅವ್ರ ಕೃಷ್ಣನ ಭಕ್ತಿಯಿಂದ ಜನಿಸಂತರು ಅಂದ್ರೆ ಕನಕದಾಸರು. ಅಲ್ಲದೆ ಅವರು ದಾಸ ಸಾಹಿತ್ಯದಲ್ಲಿ ಒಂದು ಬದಲಾವಣೆ ತಂದವರು ಮತ್ತು ಸಮಾಜದಲ್ಲಿ ಸಮಾನತೆ ಬಗ್ಗೆ ಹೇಳೋದಂದ್ರೆ ಕನಕದಾಸರ ಅಂತ ಹೇಳ್ಬೋದು. ಕುಲಕ್ಕೂ ಒಂದು ಬಡದಾಡದ್ರಿ, ನಿಮ್ಮ ಕುಲದ ನೆಲೆಗೆ ನಾವು ಬಲೆ ಅಂತ ಹೇಳೋದು. ಅಂದ್ರೆ ಸಮಾಜದಲ್ಲಿ ಏಕತೆ ಮತ್ತು ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠ ಅಂದ್ರೆ ಶ್ರೀ ಭಕ್ತ ಕನಕದಾಸರಿಗೆ. ಅವರಂದ್ರೆ ತಿಮ್ಮಪ್ಪ ಅಂತೇಳಿ ಒಬ್ಬ ರಾಜರಲ್ಲಿ ದಂಡನಾಯಕ ಕೆಲಸ ಮಾಡ್ತಾ ಇದ್ರಿ. ಅವರು ಖಡ್ಗವನ್ನು ಬಿಟ್ಟು ತಂಬೂರನ್ನು ಹಿಡಿದು ಸಮಾಜದಲ್ಲಿ ಒಂದು ಧಾರ್ಮಿಕ ಐಕ್ಯತೆಯನ್ನು ಬೆಳೆದಿದ್ದಾರೆ ಅಂದ್ರೆ ಶ್ರೀ ಭಕ್ತ ಕನಕದಾಸರು. ಇದರ ಅಂದ್ರೆ ಭಕ್ತ ಕನಕದಾಸರು ಅಂದ್ರೆ ಸಮಾಜದಲ್ಲಿ ಸಮಾನತೆ ಐಕ್ಯತೆಯನ್ನು ತಂದುಕೊಟ್ಟವರು. ಇವರನ್ನು ಮಹಾನ್ ಶರಣರು. ಅವರ ಜನ್ಮದೊಂದಿಗೆ ಅಂದ್ರೆ ನಾನು ಎಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ. ಜೈ ಹಿಂದ್.